Sorry. Documents. Documents ಕೊಟ್ಟಿದ್ದಾರೆ. ಹೋಗೋಣ ಒಳಗೆ ಹೋಗೋಣ. ಒಟ್ಟಾಡಿ ಕೂಡ. ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕು ಈ ಗಾಡಿಯಲ್ಲಿ. ಆಲ್ರೆಡಿ ಹೈದ್ರಾಬಾದಿಂದ 650 ಬಂದಿದ್ದೀರಾ, 500 ಅಪ್ರಾಕ್ಸಿಮೇಟ್ 500 ಬಂದಿದ್ದೀರಾ. ಇನ್ನು 360 ಟ್ರಾವೆಲ್ ಮಾಡಬೇಕು. ವೆಹಿಕಲ್ ಕಂಡೀಷನ್ ನೋಡಿ, ಸೇಫ್ಟಿ ಇಂಪಾರ್ಟೆಂಟ್. ನಾವು KSRTC ಬಸ್ ಅರೇಂಜ್ಮೆಂಟ್ ಮಾಡ್ಕೊಡ್ತೀವಿ, ಆಯಿತಾ? ಎಲ್ಲರೂ ನೀವು ಆ ಗಾಡಿಯಲ್ಲಿ ಹೋಗಿ, ಓಕೆನಾ ಸರ್? KSRTC ಬಸ್ ಅವರು ಸರ್ ಮೆಜೆಸ್ಟಿಕ್ ಹೋದರೆ ಅಲ್ಲಿ ಬಸ್ ಇರುತ್ತೆ. ಅವರಿಗೆ ಮತ್ತು ಇನ್ನೊಂದೇನು ಗೊತ್ತಾ, ಈ ಟ್ರಾವೆಲ್ಸ್ ಅವರು ನಿಮಗೆ ರೀಫಂಡ್ ಮಾಡಬೇಕು. ನೀವೇನು ಅಮೌಂಟ್ ಕಟ್ಟಿದ್ದೀರಾ ಏನ್ರಿ ಬ್ಯಾಕ್ ಕಲ್ತನ ಮಾಡಂಗಿದ್ದೀರಾ? ವಿಡಿಯೋ ಮಾಡಿ ಏನು ನಮ್ಮನ್ನು ನೋಡಿದ್ವಿ. ಸರಿ, ಇಂಡಿಕೇಟ್ ಹಾಕಿ, ಬ್ರೇಕ್ ಬೇಡ. ಬ್ರೇಕ್ ಮಳೆ ಬಂದಾಗ ಬ್ರೇಕ್ ಕೊಡಿದ್ರೆ ಗಾಡಿ ನಿಲ್ಲುತ್ತೇನಪ್ಪ? ಗಾಡಿ ನಿಲ್ಲುತ್ತಾ? 30 ಜನ ಇರ್ತಾರಪ್ಪ, ಗಾಡಿ ನಿಲ್ಲುತ್ತೇನಪ್ಪ? ಎಮರ್ಜೆನ್ಸಿ ಓಪನ್.
ಸೊ ಎಲ್ಲ ಸೇರಿ ನಾವು ಸ್ಪಾಟ್ ಮಾಡ್ತಾ ಇದ್ದೀವಿ. ವಿಚಾರ ಏನು ಅಂದರೆ ಈ ರೀಸೆಂಟಲ್ಲಿ ಕರ್ನೂಲಲ್ಲಿ ಈಗ ಬಸ್ ಫೈರ್ ಆಕ್ಸಿಡೆಂಟ್ ಆಗಿದ್ದು ನಮಗೆಲ್ಲ ಗೊತ್ತಿರೋದೆ. ಸೊ ಹಂಗಂತ ಈಗ ಸಾಹೇಬರು ಇಲ್ಲಿ ನಮ್ಮ ಸ್ಟೇಟಲ್ಲಿ ಸಹ ನಮ್ಮ ಸ್ಟೇಟಲ್ಲಿ ಓಡಾಡೋ ಅಂಥ ವೆಹಿಕಲ್ಸ್ ಮೇನ್ಲಿ ಈಗ ಅದರ್ ಸ್ಟೇಟ್ ವೆಹಿಕಲ್ಸ್, ಅರುಣಾಚಲ್ ಪ್ರದೇಶ, ನಾಗಾಲ್ಯಾಂಡು ಮತ್ತು ಈ DD ರಿಜಿಸ್ಟ್ರೇಷನ್ ಆಗಿರೋ ವೆಹಿಕಲ್ಸ್, ಇದ್ರ ಬಗ್ಗೆ ನೀವು ಚೆಕ್ ಮಾಡಿ ಏನಾದರೂ ಕಂಟೆಂಟ್ಸ್ ಇದ್ದರೆ ಚೆಕ್ ಕೊಟ್ಟು ಬರೀಬೇಕು. ಸೊ ಅದೇ ರೀತಿ ನಾವೀಗ 9 ಗಾಡಿನ ನಿಲ್ಲಿಸಿದ್ದೀವಿ. 9 ಗಾಡಿ ಈಗ 6 ಗಾಡಿ 9 ಗಾಡಿನೂ ಇಲ್ಲಿ ನಂದಿಗಿರಿ ನಮ್ಮ ಸ್ಟೇಷನಲ್ಲಿ ನಾವು ಸೀಸ್ ಮಾಡಿದ್ದೀವಿ. ಸೊ ಇದ್ರ ಜೊತೆಗೆ ಏನಂದರೆ ಅವರು ನಮ್ಮ ಸ್ಟೇಟ್ ತೆರಿಗೆನೂ ಕಟ್ತಾ ಇದ್ದಾರೆ. ಸ್ಟೇಟ್ಗೆ ತೆರಿಗೆನೂ ಕಟ್ಟಬೇಕು ಮತ್ತು ಪರ್ಮಿಟ್ ವೈಲೇಷನು ಬರುತ್ತೆ. ಸೊ ಇಷ್ಟು ಅಫೆನ್ಸ್. ಸೊ ಈಗೆಲ್ಲ ಚೆಕ್ ರಿಪೋರ್ಟ್ ಬರ್ತಿದ್ದೀವಿ, ವೆಹಿಕಲ್ ಸೀಸು ಮಾಡಿದ್ದೀವಿ. ಈಗ ನೋಡಿ ಈ ಗಾಡಿ ಕೊಯಂಬತ್ತೂರಿಗೆ ಹೋಗ್ತಾ ಇಲ್ಲ. ಈ ಗಾಡಿ ಕಂಡೀಷನ್ ಹೀಗೆಲ್ಲ ನಾವು ವೆಹಿಕಲ್ ಸೀಸ್ ಮಾಡಿ ಕೇಸು ಮಾಡ್ತಾ ಇದ್ದೀವಿ. ಈ ಉಳಿದ ಗಾಡಿಗೆ ಸೀಸ್ ಮಾಡೋದು ಏನೇನಿದೆ ಎಲ್ಲ ಇದೆ. AR, NL, DD ರಿಜಿಸ್ಟ್ರೇಷನ್. ಸರ್ ಎಷ್ಟು ದಿನದ ಕಾರ್ಯಾಚರಣೆ ಮಾಡ್ತಿದ್ದಾರೆ? ನಾವು ಬೆಳಗ್ಗೆ 4 ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಇನ್ನೂ ಮುಂದುವರಿತಾ ಇದೆ. ಸೊ ನಮ್ಮದು ಇಲ್ಲಿ ಚಿಕ್ಕಬಳ್ಳಾಪುರ ಆಫೀಸ್. ಸರ್ ಪ್ರಯಾಣಿಕರು ಇದ್ರಾಗಿರೋ ಗಾಡಿಗಳಲ್ಲಿ ಏನಾಗುತ್ತೆ? ಪ್ರಯಾಣಿಕರಿಗೆ ನಾವು KSRTC ಬಸ್ ಅರೇಂಜ್ಮೆಂಟ್ ಮಾಡಿದ್ವಿ. ನಮಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ ಇತ್ತು ಹೆಡ್ ಆಫೀಸಿಂದ. ಸೊ KSRTC ಬಸ್ ಅರೇಂಜ್ಮೆಂಟ್ ಮಾಡಿ ಪ್ರಯಾಣಿಕರಿಗೆ ಯಾವುದೇ ರೀತಿ ತೊಂದರೆ ಆಗ್ತದೆ ನೋಡ್ಕೋಬೇಕಂತ ಹೇಳಿ ಅದೇ ರೀತಿ ನಾವು KSRTC ಬಸ್ಸಲ್ಲಿ ಅರೇಂಜ್ಮೆಂಟ್ ಮಾಡಿದ್ವಿ. ಸೊ ಪ್ಯಾಸೆಂಜರ್ಸ್ನೆಲ್ಲ ಬಸ್ಸಲ್ಲಿ ಕಳಿಸಿದ ನಂತರ ನಾವು ಗಾಡಿಗಳು ಸೀಸ್ ಮಾಡಿದ್ವಿ. ಸರ್ ಕೆಲವರು ಈ ಬಸ್ ನಮ್ಗೆ ಅಡ್ಜಸ್ಟ್ ಆಗಲ್ಲ, ಬೇರೆ ನಾವು KSRTC ಹೋಗಲ್ಲ ಅಂತ ಇದ್ದಾರೆ, ಅವ್ರಿಗೇನು ಹೇಳ್ತಾ ಇದ್ದೀವಿ? ಅಲ್ಲ ಈಗ ಯಾವ ರೀತಿ ಏನಂದ್ರೆ ಸರ್, ಈಗ ಅವರೇ ಅಂತ ಪರ್ಸನಲ್ ಆಗಿ ಬಸ್ ಬುಕ್ ಮಾಡ್ಕೊಂಡಿರ್ತಾರೆ. ಪಬ್ಲಿಕ್ ಗಲಾಟೆ ಮಾಡಿದ್ರೆ ಅವ್ರಿಗೆ ನಾವು ತಿಳುವಳಿಕೆ ಕೊಟ್ಟಿದ್ದೀವಿ. ಏನು ಅಂದರೆ ಈ ವೆಹಿಕಲ್ಸಲ್ಲಿ ಏನೇನು ಡಿಫೆಕ್ಟ್ಸ್ ಇದೆ, ಸೊ ಇಂಥ ಡಿಫೆಕ್ಟ್ಸ್ ಇರೋ ವೆಹಿಕಲ್ಸಲ್ಲಿ ನೀವು ಓಡಾಡಿದ್ರೆ ಮತ್ತೆ ನಿಮಗೆ ತೊಂದರೆ ಆಗುತ್ತೆ ಅಂತ ನಾವು ತಿಳಿಸ್ಕೊಟ್ಟಿದ್ದೀವಿ. ಹಾಗಾಗಿ ಅವರು ಸಹ ಒಪ್ಪಿ KSRTC ಬಸ್ಸಲ್ಲಿ ಹೋಗಿದ್ದಾರೆ. ಏನು ಸಮಸ್ಯೆ ಇಟ್ಕೊಂತೀವಿ? ಸಮಸ್ಯೆ ನೋಡಿ, ಈ ವೆಹಿಕಲಲ್ಲಿ ನೋಡಿ ಟೈರ್ಸ್ ಎಲ್ಲ ಸೌದೋಗಿದೆ, ಪೂರ್ತಿ ಸೌದೋಗಿದೆ. ಈಗಾಗಲೇ ಇದು ಹೈದ್ರಾಬಾದಿಂದ ವೆಹಿಕಲ್ ಬಂದಿದೆ. ಸೊ ಈ ಗಾಡಿ ಬಂದು ಕೊಯಂಬತ್ತೂರಿಗೆ ಹೋಗ್ತಿದೆಯಂತೆ, ತಮಿಳ್ನಾಡು ಕೊಯಂಬತ್ತೂರಿಗೆ. ಮತ್ತು ಇಲ್ಲಿಂದ ಅಪ್ರಾಕ್ಸಿಮೇಟ್ ಆಗಿ 400 ಕಿಲೋಮೀಟರ್ಸ್ ಇನ್ನು ಜರ್ನಿ ಮಾಡಬೇಕು ಪಬ್ಲಿಕ್. ಸೊ ಹಂಗಾಗಿ ಗಾಡಿ ನಿಲ್ಲಿಸಿದ್ದೀವಿ. ಗಾಡಿ ಸೀಸ್ ಮಾಡ್ತೀವಿ. ಕಂಡೀಷನ್ ಇದೆಯಾ ಸರ್ ಎಲ್ಲ ಬಸ್? ಅಲ್ಲಿ ಸೀಸ್ ಮಾಡಿರೋವೆಲ್ಲ ವೆಹಿಕಲ್ಸ್ ಓಕೆ, ಬಟ್ ಈ ವೆಹಿಕಲ್ ಒಂದು ಸ್ವಲ್ಪ ತುಂಬಾ ಕಂಡೀಷನ್ ಕೆಟ್ಟದಾಗಿದೆ. ಸರ್ ರಿಕವರಿ ಪ್ಯಾಸೆಂಜರ್ ಏನಂದ್ರೆ ರಿಕವರಿ ಏನು ಇದು ಟಿಕೆಟಾ ಫೇರು ಅಮೌಂಟ್ ಏನು ಅವರು ಅಲ್ಲಿ ಪೇ ಮಾಡಿರ್ತಾರೆ ಅದನ್ನ ರೀಫಂಡ್ ಅಂದರೆ ಈಗ ಜರ್ನಿ ಪೋರ್ಷನ್ ಈಗ ಹೈದ್ರಾಬಾದಿಂದ ಚಿಕ್ಕಬಳ್ಳಾಪುರವರೆಗೂ ಟ್ರಾವೆಲ್ ಮಾಡಿದ್ದಾರೆ, ಅದನ್ನು ಮುರ್ಕೊಂಡು ಇನ್ನು ಬ್ಯಾಲೆನ್ಸ್ ಅಮೌಂಟು ರೀಫಂಡ್ ಮಾಡ್ತಾರೆ.